ನಮಸ್ಕಾರ. ನಮಸ್ಕಾರ. ರೈತರ ಹೆಸರು ಸೋಮೇಶ್ ಅಂತ. ಸೋಮೇಶ್. ಇದು ಊರ ಹೆಸರು ಮಲ್ಕೊಂಡಿ. ಮಲ್ಕೊಂಡಿ. ತಾಲೂಕು ನಂಜನಗೂಡು. ನಂಜನಗೂಡು. ಉಳ್ಳಳ್ಳಿ ಹೋಬಳಿ. ಉಳ್ಳಳ್ಳಿ ಹೋಬಳಿ. ಸೋಮೇಶ್ ಅಣ್ಣವ್ರೀಗ ಈ ಟೊಮೊಟೊ ಹಾಕಿ ಎಷ್ಟು ದಿನ ಆಗಿದೆ? ಒಂದು 55-60 ದಿನ ಆಗ ಸರ್. 55ರಿಂದ 60 ದಿನ. ಯಾವ್ದು ತಳಿ ಇದು? ಶ್ರೇಯ. ಶ್ರೇಯ. ಈಗ ಮಲ್ಚಿಂಗ್ ಮಾಡಿ ಮಾಡಿದೀರಾ? ಹೌದು ಸರ್. ಬೆಡ್ ಮಾಡಿ. ಈ ಬೆಳೆ ಹಾಕೊಂಬದ್ ಏನ್ ಬೆಳೆ ಹಾಕಿದ್ರಿ ಇಲ್ಲಿ? ಬಾಳೆ. ಬಾಳೆ. ಈಗ ಒಟ್ಟು ಈಗೇನ್ ಟೊಮೊಟೊ ನೋಡ್ತಾ ಇದೀರಲ್ವಾ, ಎಷ್ಟು ಗುಳಿ ಇದೆ? 3,500. 3,500 ಕುಂಟೆ. ಒಂದ್ 3/4 ಎಕರೆ ಬರೋ. 3/4 ಎಕರೆ. ಸೊ ಇವತ್ತು ಎಷ್ಟು ದಿನ ಆಯ್ತು ನಿಮ್ ಟೊಮೊಟೊಗೆ? ಇವತ್ತು 55-60 ದಿನ. 55ರಿಂದ 60 ದಿನ. ಈಗ ಏನ್ ಟೊಮೊಟೊ ತೋಟದಲ್ಲಿ ಇದ್ದೀವಿ, ಈಗ ತುಂಬಾ ಟೆಂಪರೇಚರ್ ಇದೆ. ಈಗ ಇವತ್ತು ದಿನಾಂಕ 16 ಫೆಬ್ರವರಿ ಮತ್ತೆ 2024. ಇವತ್ತೇನ್ ನಿಮ್ ಜಮೀನು ವಿಡಿಯೋ ಮಾಡ್ತಾ ಇದೀವಿ. ಈಗ ಎಲ್ಲಾ ಕಡೆ ತುಂಬಾ ಬಿಸಿಲಿದೆ ಮತ್ತೆ ಟೆಂಪರೇಚರ್ ಇದೆ. ಈಗ ನಿಮ್ಗೆ ಯಾವ ತರ ಹೂವು ಮತ್ತೆ ಕಾಯಿ ಹೇಗ್ ಕಚ್ಚಿದೆ? ಪರವಾಗಿಲ್ಲ ಸರ್, ಚೆನ್ನಾಗ್ ಕಚ್ಚಿದೆ. ಚೆನ್ನಾಗಿದೆ. ಈಗ ನಿಮ್ಮ ಬ್ಯಾಚ್ ಅಲ್ಲಿ ಏನ್ ಗಿಡ ಹಾಕಿದ್ರಲ್ಲ, ಆ ಗಿಡಕ್ಕೂ ನಿಮ್ ಗಿಡಕ್ಕೂ ಏನ್ ವ್ಯತ್ಯಾಸ ಇದೆ? ಅಂದ್ರೆ ಕೆಲವ್ರು ಹೇಳ್ತಾರ ನಮ್ದು ಬೆಳೆದ ಫಲ ಇಲ್ಲ ಅಂತಾರ, ಇದು ಬೆಳೆದಿಲ್ಲ ಫಲ ಪೈನಾಗದ ಅಂತ ಚೆನ್ನಾಗಿದೆ. ಬೆಳವಣಿಗೆ ಏನೇನು ಇದೆ ಮತ್ತೆ ಹೂ ಚೆನ್ನಾಗ್ ಕಚ್ಚಿದೆ, ಈಲ್ಡಿದೆ ಅಂತ. ಈಗ ನೀವೇನ್ ಕೈಲಿ ಉತ್ಪನ್ನ ಇಟ್ಕೊಂಡಿದ್ದೀರಲ್ವಾ, ಈ ಉತ್ಪನ್ನಗಳನ್ನ ಯಾವ ರೀತಿ ಬಳಕೆ ಮಾಡ್ಕೊಂಡ್ ಬಂದಿದ್ದೀರ ಮೊದ್ಲಿಂದ? ಟ್ರಂಚಿಂಗ್ ಮಾಡೋದು, ಸ್ಪ್ರೇ ಮಾಡೋದು ಎಲ್ಲಾನು ಮಾಡ್ಕೊಂಡ್. ಈಗ ಬೆಡ್ ಏನೇನ್ ಹಾಕಿದೀರಾ? DAP, ಪ್ರೋಮೋ ಎಲ್ಲಾನು ಹಾಕಿ. ರೂಟ್ ಗಾರ್ಡ್, ಭೂಮಿ ಪವರ್. ನೀವೇನ್ ನೋಡ್ತಾ ಇದೀರ ಈಗ ಬ್ಯಾಗು ಭೂಮಿ ಪವರ್ 120 ದಿನ ಕೆಲಸ ಮಾಡುತ್ತೆ ಒಂದ್ಸತಿ ಮಣ್ಣಿಗೆ ಸೇರ್ಸಿದ್ರೆ. ಸೊ ಅದು ತುಂಬಾ ಅತ್ಯುತ್ತಮವಾದ ಕೆಲಸ ಮಾಡುತ್ತೆ ಭೂಮಿ ಪವರ್. ಈಗ ಈ ಉತ್ಪನ್ನಗಳ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದು? ನಂಜುಂಡಿ ಅಂತ ನಮ್ಮೂರವ್ರೆ. ನಂಜುಂಡಿ ಅವರು. ಈಗ ನಮ್ ಜೊತೆಗೆ ನಂಜುಂಡಿ ಇದ್ದಾರೆ. ನಮಸ್ಕಾರ ನಂಜುಂಡಿ ಅವರೇ. ನಮಸ್ತೆ. ಈ ಪಕ್ಕ ಬರಕ್ಕಾಗತ್ತಾ? ಬನ್ನಿ. ಈಗ ನೀವು ಎಷ್ಟು ದಿನದಿಂದ ಸರ್ವಿಸ್ ಇದ್ ಮಾಡ್ತಾ ಇದ್ದೀರಾ ಉತ್ಪನ್ನಗಳ? ಸರ್ ನಾನು ಇವ್ರಿಗೆ ಲಾಸ್ಟ್ ಒಂದ್ 8 ಮಂತ್ ಕೊಡ್ತೀನಿ ಸರ್. 8 ತಿಂಗಳಿಂದ. 8 ತಿಂಗಳು. ಯಾವ ಬೆಳೆ ಕೊಟ್ಟಿದ್ದೀರಾ ಮೊದಲು? ಸರ್ ಎನ್ಸಿ, ಬಾಳೆ, ಚಿಲ್ಲಿ ಮತ್ತೆ ಟೊಮೊಟೊ. 8 ಸಲ ಟೊಮೊಟೊ ಕೊಡಿ ಸರ್. ಓಕೆ ಓಕೆ ಅಣ್ಣವ್ರೆ, ಈಗ ನೀವು ಈ ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿ ಏನು ಉತ್ಪನ್ನ ಬಳಕೆ ಮಾಡ್ತಾ ಇದೀರಲ್ವಾ, ಹೇಗ್ ಅನ್ಸುತ್ತೆ? ರಿಸಲ್ಟ್ ಎಲ್ಲ ಹೇಗ್ ಅನ್ಸುತ್ತೆ ನಿಮ್ಗೆ? ನಮ್ಗ ರೈಟ್ ಸಿಕ್ಕದು ಅಚ್ಚರ್ ಇರ್ಲಿ, ಅದ್ರ ಮಾತ್ರ ಈಗ ಮಾತ್ರ ಒಂದ್ ಸ್ವಲ್ಪ ಇಲ್ಲ ಇಲ್ಲ ಇಳುವರಿಲಿ ಅಬಡಿ ಬೆಳವಣಿಗೆ ಕೆಲವ್ರೆ ಬೆಳೆ ಕದ್ದ ಹಂಗ್ ಮಾಡಕದ್ದ ಅಂತಾರ. ಇಲ್ಲಿ ಬೆಳೆದು ತೋರಿಸಿದೀರಾ? 100% ರಿಸಲ್ಟ್ ಇದೆ. 100% ರಿಸಲ್ಟ್ ಇದೆ. ಅದ್ರ ಬಗ್ಗೆ ಡೌಟ್ ಇಲ್ಲ. ಅದ್ರ ಬೆಳೆದ್ರಲ್ಲಿ ಡೌಟ್ ಇಲ್ಲ, ರೈಟ್ಲಿ ಡೌಟ್ ಅಷ್ಟೇ. ಓಕೆ 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 ಅಂದ್ರೆ ರೈಟ್ ನಮ್ ಕೈಲಿ ಇಲ್ಲ ಅಷ್ಟೇ ರಿಸಲ್ಟ್. ಈಗ ಲಾಸ್ಟ್ ಟೈಮ್ ನೀವೇನ್ ಟೊಮೊಟೊ ಹಾಕಿದ್ರಲ್ಲ, ಎಷ್ಟ್ ಗುಳಿ ಹಾಕಿದ್ರಿ? ಅದು ಹಾಕಿದ್ನು ಒಂದ್ ಸ್ವಲ್ಪ 3,500 ಸಾವಿರ ಹಾಕಿದ್ನು. ಅದ್ರಲ್ಲಿ ಒಂದ್ ಸ್ವಲ್ಪ ಪೈರು ಹೋಗ್ಬಿಟ್ಟು 2,500 ಸಾವಿರ ನಿಂತ್ಕೊಂಡ. 2,500 ಅವರೇಜ್ ಎಷ್ಟು ಕ್ರೇಟ್ ಕುಯ್ದಿದ್ರಿ? 1,000 ಕ್ರೇಟ್ ಕುಯ್ದಿದ್ರಿ. ಅಂದ್ರೆ 25 kg. ಅಂದ್ರೆ ನಿಯರ್ಲಿ ನಿಮ್ಗೆ ಒಂದ್ ಗಿಡಕ್ಕೆ 10 kg ಅವರೇಜ್ ಕಾಯಿ ಕುಯ್ದಿದ್ದೀರಾ? 10 kg. ಈಗ ಸುರೇಶ್ ಅವರೇ, ನೀವೇನು ಈ ಉತ್ಪನ್ನ ಯಾವ ಬೆಳೆಗೆ ಬಳಕೆ ಮಾಡಿದ್ರಿ? ಸರ್ ಇದು ನಮ್ಗೆ ಎಂಸಿ ಬೆಳೆ ಬಾಳೆಗೆ ಎಂಸಿ ನಮ್ಗೆ ಇಳುವರಿ ಚೆನ್ನಾಗಿತ್ತು. ಚೆನ್ನಾಗ್ ಬಂದಿತ್ತು. ಹೋದ್ ಸರಿ ಬಂದಿದೆ. ಈ ಸಾರಿ ಇವ್ರು ಇದ್ ಮಾಡ್ಬಿಟ್ಟು ಮಾಮೂಲಿ ಗೊಬ್ಬರ ಹಾಕೋದು, ಅದು ಯಾಕ ಇಷ್ಟ ಇಲ್ಲ. ಈಗ ಏನು ಗ್ರೀನ್ ಬ್ರ್ಯಾಂಡ್ ತಂತ್ರಜ್ಞಾನದ ಉತ್ಪನ್ನ ಬಳಕೆ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಹೋದ್ ಸರಿ ನಮ್ಗೆ ಒಂದ್ ಸ್ವಲ್ಪ ಜಮೀನು ವಸ್ತಿ ಬಂದಿದ್ರು, ಇದು ಬೆಳವಣಿಗೆ ಚೆನ್ನಾಗಾಯ್ತು. ಎಂಸಿನೂ ಆಮೇಲೆ ಯಾವ್ದೇ ಊಜಿ ತರ ಯಾವ್ದೇ ಹುಳುಗಳು ಜಾಸ್ತಿ ನನಗೆ ಚೆನ್ನಾಗಿ ಉತ್ಪತ್ತಿ ಆಯ್ತು. ನಮ್ಗೆ ಓಕೆ ಅನಿಸ್ತು. ಈಗ ಅಣ್ಣವ್ರೆ, ನಿಮ್ಗೆ ಈ ಉತ್ಪನ್ನಗಳ ಬಗ್ಗೆ ನಂಬಿಕೆ ಇದೆಯಾ?